जाती थी केजरीवाल भ्रष्ट है, केजरीवाल भ्रष्ट है। केजरीवाल ढूंढ रहा है यार, तुम कहाँ अरे भाई हो गए संभालिए सर, अपने आप संभालिए, हिम्मत सर, पीछे लाओ मत भाई। ये केजरीवाल भ्रष्ट नहीं है। ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದೇಶದಲ್ಲಿ ಇತ್ತೀಚಿನ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕಾರಣಕ್ಕಾಗಿ ನಾನು ಈ ತಮ್ನೇನಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಮುಖಭಂಗ ಅನ್ನೋದನ್ನ ಮೆನ್ಷನ್ ಮಾಡಿದ್ದೇನೆ. ಅದು ಯಾಕೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಇತ್ತೀಚೆಗೆ ಬಿಜೆಪಿ ಮೇಲೆ ಇದ್ದಂತಹ ಆರೋಪ ಏನ್ ಹೇಳಿ, ಅಧಿಕಾರವನ್ನ ಹಿಡಿಯೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಎನ್ನುವಂತ ಆರೋಪ ಇತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಸ್ವತಂತ್ರ ತನಿಖಾ ಸಂಸ್ಥೆಗಳು, ಸ್ವಾಯತ್ತ ತನಿಖಾ ಸಂಸ್ಥೆಗಳು ಅಂತ ಏನ್ ಕರಿತೀವಿ, IT, ED, CBI, ಇವುಗಳನ್ನ ಅವ್ರು ಬಳಸ್ಕೊಳ್ತಾರೆ ವಿಪಕ್ಷದವರನ್ನ ಹಣಿಯುವಂತ ಉದ್ದೇಶದಿಂದ. ಯಾವುದಾದ್ರೂ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಪ್ರಬಲವಾಗಿತ್ತು, ಯಾವುದಾದ್ರೂ ನಾಯಕ ಪ್ರಬಲವಾಗಿದ್ದ, ಆತನನ್ನ ಹಣಿಯೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತಾದಾಗ ಈ ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ಚೂ ಬಿಡುತ್ತೆ ಎನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಆ ಆರೋಪಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಬಿಜೆಪಿ ನಾಯಕರ ಮೇಲೆ, ಬಿಜೆಪಿ ನಾಯಕರೆಲ್ಲರೂ ಕೂಡ ಸುಭಗರಲ್ಲ, ಬಿಜೆಪಿ ನಾಯಕರೆಲ್ಲರೂ ಕೂಡ ಶುಭ್ರರಲ್ಲ, ಶುದ್ಧ ಹಸ್ತರಲ್ಲ. ಆದ್ರೆ ಬಿಜೆಪಿ ನಾಯಕರ ಮೇಲೆ IT, ED, CBI ದಾಳಿಯಾಗಿದ್ದು ಕೆಲವು ಮಾತ್ರ. ಅತಿ ಹೆಚ್ಚಿನ ದಾಳಿಯಲ್ಲಿ ಆಗ್ತಿದ್ದೆಲ್ಲವೂ ಕೂಡ ವಿಪಕ್ಷದ ನಾಯಕರ ಮೇಲೆ. ಇದು ಒಂದು ಕಾರಣವಾ? ಮತ್ತೊಂದು, ಆರೋಪವನ್ನು ಹೊತ್ಕೊಂಡಂತ ನಾಯಕರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ರು, ಅತಿ ಭ್ರಷ್ಟರು ಅಂತ ಕರೆಸ್ಕೊಳ್ತಾ ಇದ್ರು. ಬಿಜೆಪಿ ಅವರು ಒಂದಷ್ಟು ನಾಯಕರನ್ನ ನೀನು ಕಳ್ಳ, ನೀನು ಭ್ರಷ್ಟ, ನೀನು ಹಂಗೆ ಹಿಂಗೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಉದಾಹರಣೆಗೆ ಅಜಿತ್ ಪವಾರ್ ಅಂತ ನಾಯಕರಿಗೆ, ಇತ್ತೀಚೆಗೆ ವಿಧಿವಶರಾದಂತ ನಾಯಕ. ಅದೇ ನಾಯಕ ಕೊನೆಗೆ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ಶುದ್ಧ ಹಸ್ತರಾಗಿ ಬಿಡ್ತಾ ಇದ್ರು. ಅವ್ರ ಮೇಲಿದ್ದಂತ ಆರೋಪಗಳಿಂದ ಅವರೆಲ್ಲರೂ ಕೂಡ ಮುಕ್ತರಾಗಿ ಬಿಡ್ತಾ ಇದ್ರು, ಕಳಂಕ ಮುಕ್ತರಾಗಿ ಬಿಡ್ತಾ ಇದ್ರು, ಕಳಂಕ ರಹಿತರಾಗಿ ಬಿಡ್ತಾ ಇದ್ರು. ಅದಾದ ಬಳಿಕ ಅವರು ರಾಜಕಾರಣದಲ್ಲಿ ಅದ್ಭುತ ವ್ಯಕ್ತಿಗಳು ಅಂತ ಕರೆಸಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ರು. ಆ ಕಾರಣಕ್ಕಾಗಿ ಬಿಜೆಪಿಯ ವಾಷಿಂಗ್ ಮಷಿನ್ ಎನ್ನುವಂತ ಒಂದು ಪದ ಬಳಕೆಯೂ ಕೂಡ ಶುರುವಾಗ್ಬಿಟ್ಟಿತ್ತು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎರಡು ರೀತಿ. ಒಂದು, ಬಿಜೆಪಿ ನಾಯಕರ ಮೇಲೆ ಈ ತನಿಖಾ ಸಂಸ್ಥೆಗಳಿಂದ ದಾಳಿ ಆಗೋದಿಲ್ಲ ಅಂತ. ಮತ್ತೊಂದು, ವಿಪಕ್ಷದವರೇನಾದ್ರೂ ಆರೋಪವನ್ನು ಹೊತ್ಕೊಂಡಂತವ್ರು ಬಿಜೆಪಿಗೆ ಸೇರ್ತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ಶುದ್ಧರಾಗ್ತಾರೆ ಎನ್ನುವಂತ ಕಾರಣಕ್ಕಾಗಿಯೇ ಈ ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಿದೆ ಎನ್ನುವಂತ ಆರೋಪಗಳೆಲ್ಲವೂ ಕೂಡ ಇತ್ತ. ಅದಕ್ಕೆ ಪೂರಕವಾದಂತ ಬೆಳವಣಿಗೆ ಅಂದ್ರೆ ಇದೀಗ ದೆಹಲಿಯಲ್ಲಿ ಆಗಿರುವಂತ ಬೆಳವಣಿಗೆ. ಅದು ಅರವಿಂದ್ ಕೇಜ್ರಿವಾಲ್ರಿಗೆ ಸಂಬಂಧಪಟ್ಟ ಹಾಗೆ. ಏನೇನೋ ಅದನ್ನು ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ನಾನಿಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಕೂತ್ಕೊಂಡಿಲ್ಲ. ಅರವಿಂದ್ ಕೇಜ್ರಿವಾಲ್ ಬಗ್ಗೆಯೂ ಕೂಡ ಸಾಕಷ್ಟು ಆರೋಪಗಳಿದೆ. ಆರಂಭದಲ್ಲಿ ಸಹಜವಾಗಿ ಸಾಕಷ್ಟು ನಿರೀಕ್ಷೆ, ಸಾಕಷ್ಟು ಭರವಸೆಯನ್ನು ಹುಟ್ಟುಹಾಕಿದಂತ ನಾಯಕ. ಈಗ ಅವರು ವಾಸ ಮಾಡ್ತಿದ್ದಂತಹ ಶ್ರೀಶಮಹಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇತ್ತು, ಅವರ ಐಷಾರಾಮಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇತ್ತು, ಅವ್ರು ನಡ್ಕೊಳ್ತಿದ್ದಂತ ಒಂದಷ್ಟು ರೀತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇತ್ತು, ಅವರ ಸರ್ವಾಧಿಕಾರಿ ಧೋರಣೆಯನ್ನ ಆಪ್ನ ನಾಯಕರ ಒಂದಷ್ಟು ಮಂದಿ ಪ್ರಶ್ನೆಯನ್ನ ಮಾಡಿದ್ರು. ಇಂಥದ್ದೆಲ್ಲವೂ ಕೂಡ ಅವ್ರ ಮೇಲೆ ಇದೆ. ಬಿಡಿ, ನಾನಿಲ್ಲಿ ಅರವಿಂದ್ ಕೇಜ್ರಿವಾಲ್ ಅಂತ ಎನ್ನುವ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇಲ್ಲ. ಇದೊಂದು ಕೇಸ್ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದೊಂದು ಕೇಸ್ ಅನ್ನೋದನ್ನಷ್ಟೇ ಪರಿಗಣಿಸಿ ನಾನು ಹೇಳ್ತಾ ಇದ್ದೇನೆ ಹೊರತಾಗಿ ಅರವಿಂದ್ ಕೇಜ್ರಿವಾಲ್ ಶುದ್ಧ ಹಸ್ತರು, ಅವ್ರು ಏನೂ ಮಾಡಿಲ್ಲ ಅನ್ನೋದು ನನ್ನ ವಾದ ಅಲ್ಲ. ಇಲ್ಲಿ ಕೋರ್ಟ್ನ ಅಬ್ಸರ್ವೇಷನ್ ಏನಿದೆ ಅದನ್ನಷ್ಟೇ ನಾನಿಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಅದನ್ನ ನೀವೆಲ್ಲರೂ ಕೂಡ ಗಮನಿಸಬೇಕು. ಈಗ ಸದ್ಯಕ್ಕೆ ಎರಡು ರೀತಿಯಾದಂತೂ ವಾದ ಕೇಳಿ ಬರ್ತದೆ. ಆರಂಭದಲ್ಲಿ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟು ಅದಾದ ಬಳಿಕ ಕೋರ್ಟ್ ಹೇಗೆ CBIನ ಚೀಮಾರಿ ಹಾಕಿದೆ ಅಥವಾ CBIನ ತರಾಟೆಗೆ ತೆಗೆದುಕೊಂಡಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಕೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ, CBI ಹಿಂದೆ ಯಾರೊಬ್ರು ಕಲಾವಿದರು ಇದ್ದಾರೆ ಎನ್ನುವಂತ ರೀತಿಯಲ್ಲಿ. ಅಂದ್ರೆ CBIನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಅಲ್ಲಿ ಕೋರ್ಟ್ ಹೇಳ್ತಾ ಹೋಗುತ್ತೆ. ಕೋರ್ಟ್ನ ಅಬ್ಸರ್ವೇಷನ್ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಅಷ್ಟು ಅದ್ಭುತವಾಗಿದೆ ಈಗ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು. ಈಗ ಆರಂಭದಲ್ಲಿ ಒಂದು ಕ್ಲಾರಿಟಿ, ತುಂಬಾ ಜನ ವಾದ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀರಿ. ಇಲ್ಲಿ ಬರೀ ಡಿಸ್ಚಾರ್ಜ್ ಆಗಿದ್ದು ಇದು ಅಕ್ವಿಟಲ್ ಅಲ್ಲ, ಡಿಸ್ಚಾರ್ಜು ಅಕ್ವಿಟಲ್ ಅದನ್ನ ತಿಳ್ಕೊಂಡು ಮಾತಾಡಿ ಎನ್ನುವಂತ ರೀತಿಯಲ್ಲಿ ಅದನ್ನು ಕೂಡ ನಾವು ತಿಳ್ಕೊಂಡೇ ಇಲ್ಲಿ ಮಾತಾಡಬೇಕಾಗತ್ತೆ. ಅಕ್ವಿಟಲ್ ಅಂದ್ರೆ ಏನು? ಟ್ರಯಲ್ ನಡೆದು, ವಿಚಾರಣೆ ನಡೆದು, ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದು ಅಂತಿಮವಾಗಿ ಆ ವ್ಯಕ್ತಿಯ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಆತ ದೋಷ ಮುಕ್ತ ಆಗೋದು. ಡಿಸ್ಚಾರ್ಜ್ ಅಂದ್ರೆ ಏನು ಅಂದ್ರೆ, ಓರ್ವ ವ್ಯಕ್ತಿಯ ಮೇಲೆ ಚಾರ್ಜ್ ಫ್ರೇಮ್ ಮಾಡಿರ್ತಾರೆ, ದೋಷಾರೋಪವನ್ನ ಹೊರಿಸಿರ್ತಾರೆ, ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ ಕೋರ್ಟ್ಗೆ. ಕೋರ್ಟ್ ಆ ಚಾರ್ಜ್ ಅನ್ನ ಒಪ್ಪಿಕೊಳ್ಳದೆ ಇರೋದು ಅಥವಾ ಚಾರ್ಜ್ ಶೀಟ್ ಅನ್ನೇ ತಿರಸ್ಕರಿಸೋದು, ಇದು ಟ್ರಯಲ್ಗೂ ಕೂಡ ಅನ್ಫಿಟ್ ಎನ್ನುವ ರೀತಿಯಲ್ಲಿ ಡಿಸ್ಚಾರ್ಜ್ ಮಾಡೋದು, ಆ ಮೂಲಕವೂ ಕೂಡ ದೋಷ ಮುಕ್ತಗೊಳಿಸೋದು, ಅದನ್ನ ಡಿಸ್ಚಾರ್ಜ್ ಅಂತೀವಿ. ಅರವಿಂದ್ ಕೇಜ್ರಿವಾಲ್ ಕೇಸ್ನಲ್ಲಿ ಆಗಿದ್ದೇನು ಗೊತ್ತಾ? ಕೋರ್ಟ್ ಹೇಳ್ತಾ ಇದೆ, ಈ ಚಾರ್ಜ್ ಶೀಟ್ ಅನ್ನ ಹೇಗ್ರಿ ಒಪ್ಕೊಳ್ಳೋಕೆ ಸಾಧ್ಯ? ಒಂದು ನಯ ಪೈಸೆ ಸಾಕ್ಷಿ ತೋರಿಸಿ ಇದ್ರಲ್ಲಿ.
ಈಗ ಒಬ್ಬ ವ್ಯಕ್ತಿಯ ಮೇಲೆ ಟ್ರಯಲ್ ಶುರುವಾಗಬೇಕು ಅಂತಾದ್ರೆ ಅಥವಾ ಚಾರ್ಜ್ ಅನ್ನ ಫ್ರೇಮ್ ಮಾಡಬೇಕು ಅಂತಾದ್ರೆ ಪೂರಕವಾಗಿ ಏನಾದ್ರೂ ಸಾಕ್ಷಿ ಬೇಕಲ್ಲ. ಈ ಸಾಕ್ಷಿ ಇದ್ರೆ ತಾನೇ ಟ್ರಯಲ್ ನಡೆಯೋದಕ್ಕೆ ಸಾಧ್ಯ. ಸಾಕ್ಷಿ ಇಲ್ಲದೆ ಏನ್ ಟ್ರಯಲ್ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ಆ ಕಾರಣಕ್ಕಾಗಿ ಕೋರ್ಟ್ ಹೇಳ್ತಾ ಇದೆ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ, ಇಲ್ಲಿ ನೀವು ಕಥೆಯನ್ನು ಹೆಣೆದು ಬಿಟ್ಟಿದ್ದೀರಿ. ಅಂದ್ರೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಯಾವುದೋ ಒಂದನ್ನು ಕಲ್ಪನೆ ಮಾಡ್ಕೊಂಡಿದ್ದೀರಿ. ಉದಾಹರಣೆಗೆ ಎ ಎನ್ನುವಂತ ವ್ಯಕ್ತಿ ಇಂಥದ್ದೊಂದು ಹಗರಣವನ್ನ ಮಾಡಿದ್ದಾರೆ ಅಂತ ಹೇಳಿ ನಾನು ಕಲ್ಪನೆ ಮಾಡ್ಕೊಂಡು ಬಿಡ್ತೀನಿ. ಕಲ್ಪನೆ ಮಾಡ್ಕೊಂಡು ಆ ಕಲ್ಪನೆಗೆ ತಕ್ಕ ಹಾಗೆ ಕಥೆಯನ್ನ ಹೆಣಿತಾ ಹೋಗ್ತೀನಿ. ಆದ್ರೆ ಕತೆಗೆ ಪೂರಕವಾಗಿ ನಾನೇನು ಸಾಕ್ಷಿಯನ್ನೇ ಕೊಟ್ಟಿಲ್ಲ ಅಂದಾಗ ಕೋರ್ಟ್ನಲ್ಲಿ ಏನು ಅಂತ ವಿಚಾರಣೆ ನಡೆಯುತ್ತೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ಗೆ ಸಿಕ್ಕಂತ ಬಹುದೊಡ್ಡ ಗೆಲುವು ತನಿಖಾ ಸಂಸ್ಥೆಗಳಿಗೆ ಆಗಿರುವಂತ ಮುಖಭಂಗ, ಹಾಗೆ ಕೇಂದ್ರ ಸರ್ಕಾರಕ್ಕೆ ಆಗಿರುವಂತ ಮುಖಭಂಗ ಅಂತ ಹೇಳಿ. ಅಕ್ವಿಟಲ್ ಅದು ಬೇರೆ, ಅದು ವಿಚಾರಣೆ ಎಲ್ಲವೂ ಕೂಡ ನಡೆದು ದೋಷ ಮುಕ್ತ ಆಗೋದು ಅಂತ ತುಂಬಾ ಪ್ರಕರಣಗಳನ್ನು ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಎನ್ನುವ ಕಾರಣಕ್ಕಾಗಿ ತುಂಬಾ ಸಂದರ್ಭದಲ್ಲಿ ಅವರು ಮುಕ್ತರಾಗಿಬಿಡ್ತಾರೆ, ಒಮ್ಮೊಮ್ಮೆ ಸಾಕ್ಷಿಯೇ ಇಲ್ಲ ಎನ್ನುವ ಕಾರಣಕ್ಕಾಗಿ ಮುಕ್ತರಾಗಿಬಿಡ್ತಾರೆ. ಇಲ್ಲಿ ಕೂಡ ಅಷ್ಟು ಇದು ಏನು ಕೋರ್ಟ್ ಹೇಳ್ತಾ ಇದೆ, ಟ್ರಯಲ್ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೀಗಾಗಿ ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ, ಸಾಕ್ಷಿಯೇ ಇಲ್ಲದಂತ ಪ್ರಕರಣ ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ದಯವಿಟ್ಟು ಅದನ್ನು ತಪ್ಪು ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡ್ಕೊಳ್ಬೇಡಿ. ನಿಮಗೆ ಬೇಕಾದ ರೀತಿಯಲ್ಲಿ ಇದು ಡಿಸ್ಚಾರ್ಜು, ಇದು ಅಕ್ವಿಟಲ್ ಅಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಬರೀ ಪದವನ್ನ ಮಾತ್ರ ಕೇಳಿಸ್ಕೊಂಡಿರ್ತೀರಿ, ಅದರ ಅರ್ಥ ಗೊತ್ತಾಗಿರೋದಿಲ್ಲ, ಆಗ ವಾದ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀರಿ. ಓಕೆ, ಅದನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ. ಈ ಅರವಿಂದ್ ಕೇಜ್ರಿವಾಲ್ ಅಬಕಾರಿ ಹಗರಣ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಮತ್ತೊಮ್ಮೆ ರಿಪೀಟ್ ಮಾಡಕ್ ಹೋಗಲ್ಲ, ಶಾರ್ಟ್ ಆಗಿ ಹೇಳ್ತೀನಿ. 2021-22 ಸಂದರ್ಭ ಆ ಒಂದು ವರದಿ ಸಲ್ಲಿಕೆ ಆಗಿರುತ್ತೆ ಮುಖ್ಯ ಕಾರ್ಯದರ್ಶಿಗಳಿಂದ. ದೆಹಲಿಯ ಸರ್ಕಾರ ಈ ಮದ್ಯದ ವಿಚಾರದಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತಡೆಗಟ್ಟಬೇಕು ಎನ್ನುವ ಕಾರಣಕ್ಕಾಗಿ ಚೆನ್ನಾಗಿ ಆದಾಯವನ್ನು ಸಂಗ್ರಹಿಸಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಅಬಕಾರಿ ನೀತಿಯನ್ನು ಜಾರಿಗೆ ತರ್ತಾರೆ. ರಾಜ್ಯಕ್ಕೆ ಲಾಭ ಆಗಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಖಾಸಗೀಕರಣವನ್ನು ಮಾಡಿಬಿಡ್ತಾರೆ. ಮದ್ಯದ ಹೊಳೆಯನ್ನೇ ಹರಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಯಾಕಂದ್ರೆ ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಅಂತದೆಲ್ಲವನ್ನು ಕೂಡ ಮದ್ಯದ ಮಾರಾಟಗಾರರಿಗೆ ಕೊಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಅಲ್ಲೂ ಕೂಡ ಒಂದಷ್ಟು ವಾದ ಇದೆ ಬಿಡಿ. ಅಂದ್ರೆ ಮದ್ಯ ವಿರೋಧಿ ಹೋರಾಟವನ್ನ ಮಾಡ್ಕೊಂಡು ಬಂದಂತ ಅರವಿಂದ್ ಕೇಜ್ರಿವಾಲ್ ಕೊನೆಗೆ ಆದಾಯದ ಉದ್ದೇಶದಿಂದ ಮದ್ಯದ ಹೊಳೆಯನ್ನೇ ಹರಿಸ್ಬಿಟ್ರಲ್ಲ ಅಂತ, ಅದೆಲ್ಲವೂ ಕೂಡ ಬೇರೆ ವಾದ. ಒಟ್ಟಾರೆ ಇಲ್ಲಿದ್ದಂತ ಆರೋಪ ಏನಪ್ಪಾ ಅಂದ್ರೆ, ಈ ಖಾಸಗೀಕರಣ ಎಲ್ಲವನ್ನು ಕೂಡ ಮಾಡಿದ್ರಲ್ಲ ಅಬಕಾರಿ ನೀತಿಯ ವಿಚಾರದಲ್ಲಿ, ಮದ್ಯದ ಅಂಗಡಿಯ ಮಾಲೀಕರಿಂದ ಲಂಚವನ್ನ ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡಿದ್ದಾರೆ, ಅವರಿಗೆ ಲಾಭ ಮಾಡಿಕೊಟ್ಟಿದ್ದಾರೆ, ರಾಜ್ಯಕ್ಕೆ ನಷ್ಟ ಮಾಡಿದ್ದಾರೆ 530 ಕೋಟಿ 580 ಕೋಟಿ ಎನ್ನುವಂತ ಆರೋಪ ಇತ್ತು. ಅದಕ್ಕೆ ಏನು ದಕ್ಷಿಣದ ಲಾಬಿ ಎನ್ನುವಂತ ಪದವನ್ನು ಕೂಡ ಬಳಸಲಾಗಿತ್ತು, ಅದಕ್ಕೂ ಕೂಡ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಇಂಥದೆಲ್ಲವೂ ಕೂಡ ಆಗಿತ್ತು. ಒಟ್ಟಾರೆಯಾಗಿ ಮದ್ಯದ ಅಂಗಡಿ ಮಾಲೀಕರಿಂದ ಕಮಿಷನ್ ತಗೊಂಡಿದ್ದಾರೆ, ಆ ಕಮಿಷನ್ ಹಣವನ್ನ ಗೋವಾ ಚುನಾವಣೆಗೆ, ಪಂಜಾಬ್ ಚುನಾವಣೆಗೆ ಬಳಸಿದ್ದಾರೆ ಎನ್ನುವಂತ ಆರೋಪ ಇತ್ತು. ಅದೇ ಆರೋಪಕ್ಕೆ ಪೂರಕವಾಗಿ ಮೊದಲಿಗೆ ಸತ್ಯೇಂದ್ರ ಜೈನ್ ಮಿನಿಸ್ಟರ್ ಅರೆಸ್ಟ್ ಆಗ್ತಾರೆ, ಮನೀಶ್ ಸಿಸೋಡಿಯಾ DCM ಅರೆಸ್ಟ್ ಆಗ್ತಾರೆ, 18 ಖಾತೆಯನ್ನು ಹೊಂದಿದ್ರು ಅವರು. ಅದಾದ ಬಳಿಕ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅರೆಸ್ಟ್ ಆಗ್ತಾರೆ, ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗ್ತಾರೆ, ಕವಿತಾ ಅರೆಸ್ಟ್ ಆಗ್ತಾರೆ. ಅರವಿಂದ್ ಕೇಜ್ರಿವಾಲ್ ಸಿಟ್ಟಿಂಗ್ CM ರನ್ನ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಲಾಗುತ್ತೆ, ಜೈಲಿಗೆ ತಳ್ಳಲಾಗುತ್ತೆ. 5.5 ತಿಂಗಳು ಜೈಲಲ್ಲಿ ಕಾಲವನ್ನು ಕಳೀತಾರೆ. ಮನೀಶ್ ಸಿಸೋಡಿಯಾ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಜೈಲಲ್ಲಿ ಕಾಲವನ್ನ ಕಳೀತಾರೆ. ಇಷ್ಟೆಲ್ಲವೂ ಆಗಿದ್ದಂತ ಪ್ರಕರಣವ. ಈಗ ಕೋರ್ಟ್ ಏನ್ ಹೇಳ್ತಿದೆ ಅಂದ್ರೆ, CBI ಏನ್ ಮಾಡಿತ್ತು, ಇವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಇದೀಗ ಸ್ಪಷ್ಟವಾಗಿ ಆ ಚಾರ್ಜ್ ಶೀಟ್ ಅನ್ನ ತಿರಸ್ಕರಿಸಿದೆ, ಅದನ್ನ ತಳ್ಳಿ ಹಾಕಿ ಬಿಟ್ಟಿದೆ. ಬರೀ ತಳ್ಳಿ ಹಾಕಿ ಬಿಟ್ಟಿದ್ರಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರಲಿಲ್ಲ. ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದ CBIನ. ತರಾಟೆಗೆ ತೆಗೆದುಕೊಂಡಿರೋದು ಮಾತ್ರ ಅಲ್ಲ, ತನಿಖಾಧಿಕಾರಿ ಇದ್ದಾರಲ್ಲ ಅವ್ರ ವಿರುದ್ಧ ಇಲಾಖೆ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲೂ ಕೂಡ ಇದೀಗ ಕೋರ್ಟ್ ಹೇಳ್ತಾ ಇದೆ. ಏನು ಕೋರ್ಟ್ ಮೆನ್ಷನ್ ಮಾಡಿರುವಂತಹ ಪ್ರಮುಖ ಪಾಯಿಂಟ್ಸ್ಗಳು ಏನು ಅದನ್ನು ಕೂಡ ಗಮನಿಸಬೇಕು. ಆಗ ನಾವು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಅರ್ಥ ಆಗ್ತಾ ಹೋಗುತ್ತೆ. ಏನ್ ಹೇಳುತ್ತೆ, ಕೇವಲ ಊಹೆಗಳ ಮೇಲೆ ಕೇಸ್. CBI ಯಾವುದೇ ಭದ್ರವಾದ ಸಾಕ್ಷ್ಯಗಳಿಲ್ಲದೆ ಕೇವಲ ಊಹೆ ಮತ್ತು ಕಲ್ಪನೆಗಳ ಆಧಾರದ ಮೇಲೆ ಪಿತೂರಿಯ ಕಥೆಯನ್ನ ಕಟ್ಟೋದಿಕ್ಕೆ ಪ್ರಯತ್ನಿಸಿದೆ. ನಾನು ಹೇಳ್ತಾ ಇಲ್ಲ, ಕೋರ್ಟ್ ಹೇಳ್ತಾ ಇರೋದು. ಸರಿಯಾದ ಸಾಕ್ಷ್ಯಗಳಿಲ್ಲ. ಕೇಜ್ರಿವಾಲ್ ಮತ್ತು ಇತರರ ವಿರುದ್ಧ ಸಲ್ಲಿಸಲಾದ ದೋಷಾರೋಪ ಪಟ್ಟಿಯಲ್ಲಿ 1 ಪೈಸೆ ಅಕ್ರಮ ನಡೆದಿದೆ ಎಂಬುದಕ್ಕೆ ಅಥವಾ ಹಣ ವರ್ಗಾವಣೆ ಆಗಿರುವುದಕ್ಕೆ ಯಾವುದೇ ಬಲವಾದ ಪುರಾವೆಗಳಿಲ್ಲ. ಈ ಪ್ರಕರಣದಲ್ಲಿ ಬರೀ CBI ಮಾತ್ರ ಅಲ್ಲ, ED ಕೂಡ ಎಂಟ್ರಿ ಕೊಟ್ಟಿತ್ತು. ಮನಿ ಲಾಂಡ್ರಿಂಗ್, ಹಣ ಅಕ್ರಮ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಯೋಗ್ಯವಲ್ಲದಂತ ಪ್ರಕರಣ. ಈ ಪ್ರಕರಣ ವಿಚಾರಣೆ ಹಂತಕ್ಕೆ ಹೋಗೋದಿಕ್ಕೆ ಕನಿಷ್ಠ ಅರ್ಹತೆಯನ್ನು ಕೂಡ ಹೊಂದಿಲ್ಲ. ಪ್ರಾಥಮಿಕ ಹಂತದಲ್ಲೇ ಇದು ವಿಫಲವಾಗಿದೆ ಅಂತ 23 ಆರೋಪಿಗಳನ್ನು ಕೂಡ ಖುಲಾಸೆಗೊಳಿಸಿದೆ, ಅಂದ್ರೆ ಡಿಸ್ಚಾರ್ಜ್ ಮಾಡಿದೆ. ಸಾಂವಿಧಾನಿಕ ತತ್ವಗಳ ಉಲ್ಲಂಘನೆ, ಸಾಕ್ಷ್ಯಗಳಿಲ್ಲದೆ ಒಬ್ಬ ಮುಖ್ಯಮಂತ್ರಿಯ ಮಟ್ಟದ ವ್ಯಕ್ತಿಯನ್ನ ಇಷ್ಟು ದಿನ ವಿಚಾರಣೆಗೆ ಒಳಪಡಿಸುವುದು ಮತ್ತು ಬಂಧನದಲ್ಲಿಡೋದು ಸರಿಯಲ್ಲ ಎನ್ನುವ ರೀತಿಯಲ್ಲಿ. ಹಾಗೆ ತನಿಖಾಧಿಕಾರಿಯ ವಿರುದ್ಧ ಇಲಾಖಾ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಅತ್ಯಂತ ಕಠಿಣ ಕ್ರಮ. ಅದು ಹೇಳುತ್ತೆ, ಯಾವುದೇ ಪ್ರಾಥಮಿಕ ಸಾಕ್ಷ್ಯಗಳಿಲ್ಲದೆ ಸಾಂವಿಧಾನಿಕ ಹುದ್ದೆಯಲ್ಲಿರುವುದನ್ನ ಪ್ರಕರಣದಲ್ಲಿ ಸಿಲುಕಿಸಿರುವುದು ಕಾನೂನು ಬಾಹಿರ. ಸಾಕ್ಷ್ಯಗಳ ಕೊರತೆ ಇದ್ದರೂ ಉದ್ದೇಶಪೂರ್ವಕವಾಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುವುದಕ್ಕೆ ಅಧಿಕಾರಿಯನ್ನ ಹೊಣೆ ಮಾಡ್ತಿದ್ದೀವಿ ಅಂತ ಹೇಳಿ CBI ಹೇಳುತ್ತೆ. ಕಲಾವಿದನ ನಿರ್ದೇಶನದಂತೆ ನಡೆದ ತನಿಖೆ. ಇಡೀ ತನಿಖೆಯು ಪೂರ್ವಾಲೋಚಿತ ಮತ್ತು ಯೋಜಿತ.
ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಬದಲು ಆರೋಪಿಗಳನ್ನು ಸಿಲುಕಿಸೋದಕ್ಕೆ ಪಾತ್ರಗಳನ್ನು ಸೃಷ್ಟಿಸಲಾಗಿದೆ. ಇದರ ಹಿಂದೆ ಕಲಾವಿದರು ಒಬ್ಬರು ಇದ್ದಾರೆ ಎನ್ನುವಂತ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗಿಬಿಡುತ್ತೆ ಕೋರ್ಟ್. ಇದನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ. ಅಂದ್ರೆ ಯಾವುದೇ ಕಾರಣಬದ್ಧ ಸಾಕ್ಷ್ಯಗಳಿಲ್ಲದೆ ವ್ಯಕ್ತಿಗಳನ್ನ ಕ್ರಿಮಿನಲ್ ವಿಚಾರಣೆಗೊಳಪಡಿಸುವುದು ನ್ಯಾಯದ ಕಲ್ಪನೆಗೆ ವಿರುದ್ಧವಾದದ್ದು ಅಂತ ಹೇಳಿ ನ್ಯಾಯಾಧೀಶರು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗಿಬಿಟ್ಟಿದ್ದಾರೆ. ಇದು ಕೋರ್ಟ್ ಹೇಳ್ತಾ ಇರೋದು. ಅದನ್ನ ನಾವು ಗಮನಿಸಬೇಕಾಗಿದೆ. ಇಲ್ಲಿ ಯಾವುದೋ ಸಾಕ್ಷ್ಯಾಧಾರಗಳ ಕೊರತೆ ಎನ್ನುವ ಕಾರಣಕ್ಕಾಗಿಲ್ಲ, ಸಾಕ್ಷ್ಯಾಧಾರಗಳೇ ಇಲ್ಲ. ಅಬಕಾರಿ ನೀತಿಯಲ್ಲಿ ಹಗರಣ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಚಾರ್ಜ್ ಶೀಟ್ ಅನ್ನು ಆರೋಪನೇನೋ ಮಾಡಿದೆ, ಆರೋಪ ಪೂರಕವಾಗಿ ಸಾಕ್ಷಿ ಕೊಡ್ಬೇಕಲ್ಲ, ಇಲ್ಲ. 100 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ, ಆರೋಪ ಮಾಡಿದ್ದಾರೆ, ಸಾಕ್ಷಿಯಲ್ಲಿ ಇಲ್ಲ. ಗೋವಾ ಚುನಾವಣೆ ಪಂಜಾಬ್ ಚುನಾವಣೆಗೆ ಬಳಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿಯಲ್ಲಿ ಅದಕ್ಕೂ ಕೂಡ ಸಾಕ್ಷ್ಯ ಇಲ್ಲ. ಅಂದ್ರೆ ಕೇವಲ ಆರೋಪಗಳನ್ನ ಮಾಡ್ತಾ ಹೋಗಿದ್ದಾರೆ, ಕಥೆಯನ್ನ ಹಿಡಿದಿದ್ದಾರೆ, ಅದರ ಪೂರಕವಾಗಿ ಒಂದು ಸಣ್ಣ ಎವಿಡೆನ್ಸ್ ಅನ್ನು ಕೂಡ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಇರುವಂತ ವಿಚಾರ. ಓಕೆ, ಇದೀಗ ಕೋರ್ಟ್ ವಿಚಾರ ಅರ್ಥ ಆಯ್ತು ಅನ್ಕೊಳ್ತೀನಿ. ಏನೇನೋ ಅವೆಲ್ಲವೂ ಕೂಡ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಇಲ್ಲಿ ಆಗಿರುವಂತ ಬೆಳವಣಿಗೆ ಏನು ಅದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕಾಗತ್ತೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಅರವಿಂದ್ ಕೇಜ್ರಿವಾಲ್ ಸಮರ್ಥನೆಗೆ ನಾನು ಇಳಿದಿಲ್ಲ. ಅರವಿಂದ್ ಕೇಜ್ರಿವಾಲ್ ಪ್ಲೇಸ್ ನಲ್ಲಿ ಯಾರೋ ಏನೋ ಬಿನೋ ಎನ್ನುವಂತ ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಈಗ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಬರೋದಾದ್ರೆ, ಪಕ್ಷವನ್ನ ಕಟ್ಟಿದ್ರು, 2 ಬಾರಿ ಅಧಿಕಾರಕ್ಕೆ ಬಂದಿದ್ರು, ಒಂದು ತಕ್ಕ ಮಟ್ಟಿಗೆ ಜನಪ್ರಿಯತೆಯನ್ನು ಕೂಡ ಹೊಂದಿದ್ರು. ದೆಹಲಿಯ ಜನ ಕೂಡ ತಕ್ಕ ಮಟ್ಟಿಗೆ ಅವರ ಬೆಂಬಲಕ್ಕೂ ಕೂಡ ನಿಂತ್ಕೊಂಡಿದ್ರು. ಹೀಗಾಗಿ 2 ಬಾರಿಗೆ ಅವರಿಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೂಡ ನೀಡಿದ್ರು. ಹೀಗಿದ್ದಾಗ ಏನಾಯ್ತು, ಅರವಿಂದ್ ಕೇಜ್ರಿವಾಲ್ರನ್ನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಬಂಧಿಸಲಾಯಿತು. 6 ತಿಂಗಳು ಜೈಲಿನಲ್ಲಿ ಇಡಲಾಯಿತು. ಚುನಾವಣಾ ಪ್ರಚಾರಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಡಿಸಿಎಂ ಮನೀಶ್ ಸಿಸೋಡಿಯಾ 2 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಯಿತು. ಅವರಿಗೆ ಹೊರಗಡೆ ಬರೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಸಾಲು ಸಾಲು ಸಚಿವರು, ಸಾಲು ಸಾಲು ನಾಯಕರನ್ನು ಕೂಡ ಬಂಧಿಸಲಾಯಿತು. ಸಾರ್ವಜನಿಕ ವಲಯದಲ್ಲಿ ಇದ್ದಂತ ಚರ್ಚೆ ಏನು, ಅರವಿಂದ್ ಕೇಜ್ರಿವಾಲ್ ಭ್ರಷ್ಟ, ಅರವಿಂದ್ ಕೇಜ್ರಿವಾಲ್ ಕಳ್ಳ, ಅರವಿಂದ್ ಕೇಜ್ರಿವಾಲ್ ಸುಳ್ಳ ಎನ್ನುವಂತ ಆರೋಪ. ಮಾಧ್ಯಮಗಳು ದಿನದ 24 ಗಂಟೆಯೂ ಅದೇ ಆರೋಪ. ಬಿಜೆಪಿ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟಿಗೆ ಕ್ಯಾಂಪೇನ್ ಮಾಡಿಬಿಡ್ತು. ದೆಹಲಿಯಲ್ಲಂತೂ ಜನರ ತಲೆಗೆ ತುಂಬುವಲ್ಲಿ ಯಶಸ್ವಿಯಾಗಿ ಬಿಡ್ತು. ಇಲ್ಲಾಗಿದ್ದೇನು, ಅರವಿಂದ್ ಕೇಜ್ರಿವಾಲ್ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಜೈಲಿಗೆ ಹೋಗುವಂತ ಪರಿಸ್ಥಿತಿ. ಅವರ ಪಕ್ಷ ಸಂಪೂರ್ಣವಾಗಿ ಧೂಳಿಪಟ ಆಗಿಬಿಡ್ತು, ಬುಡಮೇಲ ಆಗಿ ಹೋಗ್ಬಿಡ್ತು. ಅವರ ಪಕ್ಷ ಅಧಿಕಾರವನ್ನ ಕಳ್ಕೊಂಡು ಬಿಟ್ರು. ಪಕ್ಷಕ್ಕಾದಂತ ಡ್ಯಾಮೇಜ್ ಇದೆಯಲ್ಲ, ಅದನ್ನು ಸದ್ಯಕ್ಕಂತೂ ಸರಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತ ಪರಿಸ್ಥಿತಿ. ಒಂದು ಪ್ರಾದೇಶಿಕ ಪಕ್ಷ ಸಂಪೂರ್ಣವಾಗಿ ಒಂದು ಹಂತಕ್ಕೆ ನೆಲೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಯಾಕೆ? ಈ ಆರೋಪದಿಂದಾಗಿ. ಆರೋಪಕ್ಕೆ ಸಾಕ್ಷಿಯನ್ನ ಕೊಟ್ಟರೆ ಇಲ್ಲ, ಆರೋಪಕ್ಕೆ ಸಾಕ್ಷಿಯನ್ನ ಕೊಟ್ಟಿಲ್ಲ ಅಂತ ಆದರೆ ಈ ಕಥೆಯನ್ನ ಹಾಗಾದ್ರೆ ಹೇಗೆ ಹೇಳಿದ್ರಿ? ಹೇಗೆ ಒಬ್ಬ ಸಿಟ್ಟಿಂಗ್ ಸಿಎಂ ಅನ್ನ ಅರೆಸ್ಟ್ ಮಾಡಿದ್ರಿ? ಹೇಗೆ ಒಬ್ಬ ಸಿಟ್ಟಿಂಗ್ ಸಿಎಂ ಅನ್ನ ಜೈಲಲ್ಲಿ ಇಟ್ರಿ? ಹೇಗೆ ಒಂದು ಪಕ್ಷವನ್ನ ಭ್ರಷ್ಟಾಚಾರದ ಆರೋಪದ ಮೇಲೆ ಬುಡಮೇಲು ಮಾಡಿಬಿಟ್ರಿ, ಧೂಳಿಪಟ ಮಾಡಿಬಿಟ್ರಿ? ಹಾಗಾದ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಹಗರಣದ ಆರೋಪವನ್ನು ಹಿಡಿದು ಬಿಟ್ರ, ಕಥೆಯನ್ನು ಹಿಡಿದು ಬಿಟ್ರ? ಹಾಗಾದ್ರೆ ತನಿಖಾ ಸಂಸ್ಥೆಗಳನ್ನ ನಿಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡ್ ಬಿಟ್ರ? ಹಾಗಾದ್ರೆ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ತಪ್ಪಾದಾಗ ತಪ್ಪು ಅನ್ನಬೇಕು, ಸರಿ ಇದ್ದಾಗ ಸರಿ ಅಂತ ಹೇಳಬೇಕು. ಇಂಥದನ್ನು ನಾವು ಪ್ರಶ್ನೆ ಮಾಡಲೇಬೇಕು. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂತ ವಿಚಾರ. ಇವತ್ತು ಅರವಿಂದ್ ಕೇಜ್ರಿವಾಲ್ ಆಗಿದೆ, ನಾಳೆ ಇನ್ನೊಬ್ಬರಿಗೂ ಕೂಡ ಆಗಬಹುದು. ನೀವು ಹೀಗೆ ಮಾಡಿ ಚುನಾವಣೆಯನ್ನ ಗೆಲ್ತೀರಿ, ಹೀಗೆ ಮಾಡಿ ನೀವು ಒಂದು ರಾಜ್ಯದ ಅಧಿಕಾರಕ್ಕೆ ಬರ್ತೀರಿ ಅಂದ್ರೆ ಏನರ್ಥ ಹೇಳಿ? ನಾನು ಮತ್ತೆ ಹೇಳ್ತೀನಿ, ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಕೋರ್ಟ್ ಬರೀ ತೀರ್ಪನ್ನ ಕೊಟ್ಟಿಲ್ಲ, ಒಂದಷ್ಟು ಅಬ್ಸರ್ವೇಷನ್ ಅನ್ನ ಮಾಡಿದೆ. ಅದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಇದು. ಇದನ್ನ ನಾವಿಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ, ಇದನ್ನ ನಾವಿಲ್ಲಿ ಮಾತಾಡ್ಬೇಕಾಗತ್ತೆ. ನಾವೀಗ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಹಾಗಾದ್ರೆ ಏನು ಬೇಕಾದ್ರೂ ಮಾಡ್ತೀರಿ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀರಿ, ಇನ್ನೊಬ್ಬರ ಬದುಕನ್ನು ಹಾಗಾದ್ರೆ ಸರ್ವನಾಶ ಮಾಡಿಬಿಡ್ತೀರಿ ಅಂತ ಹೇಳಿ ನೀವು ಆರೋಪ ಮಾಡಿದ್ದಕ್ಕೆ ಪೂರಕವಾಗಿ ಸಾಕ್ಷಿಗಳನ್ನ ಕೊಡ್ತಾ ಹೋಗಿದ್ರೆ ಹೌದಪ್ಪ, ಆರೋಪದಲ್ಲಿ ಹುರುಳಿದೆ ಅನ್ಬೋದಿತ್ತು. ಒಂದು ನಯಾ ಪೈಸಾ ಸಾಕ್ಷಿಯನ್ನು ಕೂಡ ಕೊಟ್ಟಿಲ್ಲಲ್ಲ. ಇಲ್ಲಿವರೆಗೆ ಬರೀ ಹೇಳ್ಕೊಂಡು ಬಂದಿದ್ದು ಕಥೆಯನ್ನ. ಹಾಗಾದ್ರೆ ಕಿಕ್ ಬ್ಯಾಕ್ ತಗೊಂಡ್ರಂತೆ, ಅವ್ರಿಗೆ ಕೊಟ್ರಂತೆ, ಚುನಾವಣೆಯಲ್ಲಿ ಬಳಸದ್ರಂತೆ, ಹಾಗೆ ಮಾಡಿದ್ರಂತೆ, ಹೀಗೆ ಮಾಡಿದ್ರಂತೆ, ಬರೀ ಕಥೆಗಳಿದ್ದಷ್ಟೇ. ಇಲ್ಲಿ ಆ ಕಥೆಗೆ ಪೂರಕವಾಗಿ ಏನನ್ನೂ ಕೂಡ ಕೊಟ್ಟಿಲ್ಲ. ಇದನ್ನು ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ತನಿಖಾ ಸಂಸ್ಥೆಗಳನ್ನ ಹಾಗಾದ್ರೆ ಕೇಂದ್ರದ ಬಿಜೆಪಿ ತನಗೆ ಬೇಕಾದ ಹಾಗೆ ಬಳಸ್ಕೊಳ್ತಿದೆ ಅಂತ ಹೇಳಿ. ಬರೀ ಬಿಜೆಪಿ ಅಲ್ಲ, ಇದನ್ನ ಫಸ್ಟ್ ಆರೋಪ ಮಾಡಿದ್ದು ಕಾಂಗ್ರೆಸ್ನವರು. ಬರೀ ಇಲ್ಲಿ ಬಿಜೆಪಿ ಮಾತ್ರ ಇಲ್ಲ, ಕಾಂಗ್ರೆಸ್ನವರು ಆರೋಪ ಮಾಡಿದ್ರು. ಈ ಕಾಂಗ್ರೆಸ್ನವರು ತಾವು ಸಮರ್ಥನೆ ಮಾಡ್ಕೊಳ್ಬಹುದು, ಆದ್ರೆ ಆರಂಭದಲ್ಲಿ ಆರೋಪ ಮಾಡಿದ್ದು ಇದೇ ಕಾಂಗ್ರೆಸ್ನವರು. ಇದು ಆಗಿರುವಂತಹ ಬೆಳವಣಿಗೆ. ಬಂಧುಗಳೇ, ಇನ್ನು ನಿಮಗೆ ಬಿಟ್ಟಿದ್ದು, ನೀವು ಇದನ್ನು ಯಾವ ರೀತಿ ಆಲೋಚನೆ ಮಾಡ್ತೀರಿ, ಒಟ್ಟಾರೆ ನಿಮಗೆ ಏನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.